ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜೀವನ ಪರ್ಯಂತ ಕೊನೆವರೆಗೂ ಇರ್ತೀನಿ ಅಂತ ಹೇಳಿದಂತಹ ಸಂಬಂಧ, ಅಷ್ಟು ಹಚ್ಕೊಂಡಂತಹ ಬಾಂಡಿಂಗ್ ಬಿಟ್ಟು ಹೋಗ್ತಾ ಇರೋದಕ್ಕೆ ಕಾರಣ ಏನು, ಅಥವಾ ನಿಮ್ಮನ್ನು ಅವರು ನಿಧಾನವಾಗಿ ಅವಾಯ್ಡ್ ಮಾಡ್ತಾ ಇರೋದಕ್ಕೆ ಕಾರಣ ಏನು, ಹಾಗೆ ತುಂಬಾ ನಿಮ್ಮ ಹಣೆ ಬರದಲ್ಲಿ ಅದೊಂದು ಒಳ್ಳೆಯ ಟ್ವಿನ್ ಫ್ಲೇಮ್ ಆದಂತಹ ರಿಲೇಶನ್ಶಿಪ್ ಆಗಿರುತ್ತೆ. ಸೊ ಅದನ್ನು ಪಡ್ಕೊಳ್ಳೋದಕ್ಕೆ ಯಾವ ಕ್ರಿಸ್ಟಲ್ನ ನಾವು ಯೂಸ್ ಮಾಡಬೇಕು. ಸಂಪೂರ್ಣವಾಗಿ ಅದು ಮುರಿದೇ ಹೋಯಿತು, ಆದರೆ ಅವ್ರ ನನ್ನ ಜೊತೆಗೆ ಇರಬೇಕು, ಕೊನೆವರೆಗೂ ಇರುವಂತಹ ಅಣೆಬಾರ ನಮ್ಮಲ್ಲಿದೆ ಅನ್ನೋದಾದರೆ ಯಾವ ಕ್ರಿಸ್ಟಲ್ನ ನಾವು ಧರಿಸಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ಆ ಒಂದು ಸ್ಟೋನ್ನ ಯಾವ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರಲ್ಲ, ಯಾವ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿದ್ದಾರೆ, ಒಂದು ರೀತಿಯಲ್ಲಿ ಮುರಿದು ಹೋಗುವ ಹಂತಕ್ಕೆ ಬಂದಿದೆ ಆ ಸಂಬಂಧ. ಸೊ ಅಂಥ ಆ ವ್ಯಕ್ತಿಯ ಹೆಸರು, ಅವನಾಗಿರಬಹುದು ಅವಳಾಗಿರಬಹುದು, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಂಬುವ ದೈವ ಯಾವುದಿದೆ ಆ ದೈವನ ನೆನಪು ಮಾಡ್ಕೊಳ್ಳಿ. ಇವತ್ತಿನ ಈ ಕಾರ್ಡ್ಗಳನ್ನ ಒಂದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಾರ್ಡ್ ಮುಖಾಂತರವಾಗಿ ನನಗೆ ಸತ್ಯನ ತಿಳಿಸ್ಕೊಡು ಅನ್ನುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಆ ವ್ಯಕ್ತಿ ಹೆಸರಲ್ಲಿ ಅಂತ ಹೇಳಿ. ಆ ವ್ಯಕ್ತಿ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಬಹುಶಃ ಆ ವ್ಯಕ್ತಿಯ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಏನೇ ಇರಬಹುದು. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಜೀವನ ಪರ್ಯಂತ ಕೊನೆಯವರೆಗೂ ಇರಬೇಕು ಅನ್ನುವ ಸಂಬಂಧ ಯಾಕಾಗಿ ಹಾಳಾಗ್ತಾ ಇದೆ, ಯಾಕಾಗಿ ಬಿಟ್ಟು ಹೋಗಿದೆ, ಬಹುಶಃ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಮರಳಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೋಡೋಣ ಏನು ಬಂದಿದೆ, ಏನಾಗಿದೆ ನಿಮ್ಮಿಬ್ಬರ ಸಂಬಂಧದಲ್ಲಿ, ಯಾಕೆ ಅವಾಯ್ಡ್ ಆಗ್ತಾ ಇದೆ. ಓಕೆ, ಆ್ಯಕ್ಚುಲಾಗಿ ಇಲ್ಲಿ ತುಂಬಾ ಚೆನ್ನಾಗಿದ್ದಂತಹ ಸಂಬಂಧ ಇದು. ನೀವು ಒಂದು ಒಳ್ಳೆಯ ಬಾಂಡಿಂಗ್ ಇಬ್ಬರ ನಡುವೆ ಕ್ರಿಯೇಟ್ ಆಗಿತ್ತು. ಇಬ್ಬರು ಪರಸ್ಪರವಾಗಿ ಬಹಳಷ್ಟು ಮಾತುಕತೆಗಳನ್ನ ಆಡಿದ್ದು, ಬಹಳಷ್ಟು ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಫೀಲಿಂಗ್ಸ್ ಇದೆ ನಿಮ್ಮಿಬ್ಬರ ನಡುವೆ. ನೀವಿಬ್ಬರು ತುಂಬಾ ಮಾತಾಡ್ತಾ ಇದ್ರಿ, ತುಂಬಾ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳುವಂಥದ್ದು, ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು. ಈಗೂ ಕೂಡ ನೀವು ಅಂದ್ಕೊಳ್ಬೋದು ಆ ವ್ಯಕ್ತಿಗೆ ಆ ಫೀಲ್ ಆಗ್ತಾ ಇಲ್ವಾ, ಅವ್ರು ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ. ಈ ಎಲ್ಲ ನೆನಪುಗಳು ಕೂಡ ಆ ವ್ಯಕ್ತಿಯ ಮೈಂಡ್ನಲ್ಲೂ ಕೂಡ ಇದೆ, ಅವರ ಮನಸ್ಸಿನಲ್ಲೂ ಕೂಡ ನಿಮ್ಮ ವಿಚಾರವಾಗಿದೆ. ಬಟ್ ಆದರೆ ಇಲ್ಲಿ ಚಂದ್ರ ಬಂದಿರೋದ್ರಿಂದ ಇಬ್ಬರು ನಡುವೆ ಏನೋ ಕೆಲವೊಂದು ವಿಚಾರಗಳು ಮನಸ್ತಾಪ ಆಗಿರಬಹುದು. ಬಟ್ ಈ ಸಂಬಂಧ ಬಿಟ್ಟು ಹೋಗುವಂತಹ ಬಾಂಡಿಂಗ್ ಅಲ್ಲ, ಆ ವೇಯಲ್ಲಿ ಇದು ನಡ್ಕೊಂಡು ಹೋಗ್ತಾ ಇಲ್ಲ, ಬಿಟ್ಟೇ ಹೋಗ್ಬಿಡುತ್ತೆ. ಅಥವಾ ಮರಳಿ ನಾನು ಈ ವ್ಯಕ್ತಿಯನ್ನು ನೋಡೋದಕ್ಕೆ ಆಗೋದಿಲ್ವೇನೋ, ಆ ವ್ಯಕ್ತಿ ನಿಮಗೆ ಬೈದಿರಬಹುದು, ಜಗಳಗಳಲ್ಲಿ ಆಡಿರಬಹುದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬಹಳಷ್ಟು ಒಂದಷ್ಟು ನಿಮ್ಮಿಬ್ಬರ ನಡುವೆ ಮಾತುಕತೆಗಳಾಗಿರಬಹುದು, ನೀವಿಬ್ಬರು ಪರಸ್ಪರವಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಂಥದ್ದಾಗಿರಬಹುದು, ಯಾವುದೆಲ್ಲ ಒಂದೆಲ್ಲ ಪ್ಲೇಸ್ಗೆ ಹೋಗಿದ್ದಂಥದ್ದಾಗಿರಬಹುದು, ನಿಮ್ಮ ಹಳೆಯ ಟೆಕ್ಸ್ಟ್ಗಳನ್ನು ನೀವು ನೋಡುವಂಥದ್ದು, ಆ ವ್ಯಕ್ತಿಯ ಫೋಟೋಸ್ಗಳನ್ನ ನೋಡುವಂಥದ್ದು, ಆ ವ್ಯಕ್ತಿಯ ವಿಚಾರವಾಗಿ ಯಾರಾದರೂ ಆಡಿಸಿದ್ರೆ ನಿಮ್ಗೇನಾಗ್ತಿದೆ, ಆ ನೆನಪಿಗೆ ಹೋಗಿ ಮತ್ತೆ ಮೆಲ್ಕ್ ಹಾಕುವಂಥದ್ದು, ಅದು ಒಂದು ರೀತಿಯಲ್ಲಿ ನಿಮಗೆ ಮನಸ್ಸಿಗೆ ನೋವು ಕೊಡ್ತಾ ಇದೆ. ಅದು ಆ ಟೈಮಲ್ಲಿ ನೀವೇನು ಮಾಡ್ತೀರಿ, ಆ ವ್ಯಕ್ತಿಗೆ ಸಾಕಷ್ಟು ಕಾಲ್ ಮಾಡುವಂಥದ್ದು, ಸಾಕಷ್ಟು ಮೆಸೇಜ್ ಮಾಡುವಂಥದ್ದು, ಸಾಕಷ್ಟು ಗೊಂದಲಕ್ಕೆ ಈಡಾಗುವಂಥದ್ದು. ನಿಮಗೆ ನೀವೇ ಯಾರೋ ನನ್ನಿಂದ ದೂರ ಆಗ್ತಿದ್ದಾರೆ ಅಥವಾ ನನ್ನಿಂದ ಕಿತ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಆ ವ್ಯಕ್ತಿಯನ್ನು ತುಂಬಾ ಇದು ಮಾಡ್ತಿದ್ದೀರಿ. ಅಂದರೆ ನಿಮ್ಮ ಮನಸ್ಸನ್ನು ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬೋದು. ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಅಷ್ಟಾಗಿ ಇದು ಇಬ್ಬರು ನಡುವೆನೂ ಒಂದು ಒಳ್ಳೆಯ ಎಮೋಷನ್ಸ್ ಇದೆ. ಇಲ್ಲಿ
ಯಾರಾದರೂ ಮದುವೆ ಆಗಿರೋರು ಗಂಡ ಹೆಂಡತಿ ನಡುವೆ ಬಿರುಕೇನಾದರೂ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮಿಬ್ಬರ ಪ್ರೀತಿ ಸಾಕ್ಷಿಯಾಗಿ ಒಂದು ಮಗು ಇದೆ. ಆ ಮಗು ವಿಚಾರದಲ್ಲೂ ಕೂಡ ಇಬ್ರು ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಿ. ಆ ಬಾಂಡಿಂಗ್ ಏನಿದೆ ನಿಮ್ಮ ಮೇಲೆ ಪ್ರೀತಿ ಆಗಿರ್ಬೋದು, ಮಗು ಮೇಲೆ ಕಾಳಜಿ ಆಗಿರ್ಬೋದು, ಆ ವ್ಯಕ್ತಿಗೆ ಎಲ್ಲನೂ ಇದೆ. ಬಟ್ ಆದರೆ ಕೆಲವೊಂದು ಇನ್ಸಿಡೆಂಟು, ಕೆಲವೊಂದು ನೀವು ಮಾಡಿರುವಂತಹ ಕಿರಿಕಿರಿಗಳು ಕೂಡ ಏನಿದೆ ಈ ಸಂಬಂಧದಲ್ಲಿ ಏನೆಲ್ಲ ತುಂಬ ದೊಡ್ಡ ದೊಡ್ಡ ಬಿರುಸುಗಳನ್ನು ನೀವು ನೋಡಿದಿರಲ್ಲ, ಇದೆಲ್ಲ ಒಂದೊಂದು ಹಂತಕ್ಕೆ ಕಾಣುವಂಥದ್ದಾಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾವುದಾದ್ರೂ ಆರಾಧನೆ ಪೂಜೆಗಳು ಅಥವಾ ನೀವು ಆ ವ್ಯಕ್ತಿ ವಿಚಾರವಾಗಿ ತುಂಬಾ ನೋವು ಪಟ್ಟಿದ್ದು ಅಥವಾ ಆ ವ್ಯಕ್ತಿ ನಿಮಗೆ ನೋವು ಕೊಟ್ಟಿದ್ದು, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರೇನೋ ಇಗ್ನೋರ್ ಮಾಡಿದಾಗ ಅಥವಾ ಅವರೇನೋ ಮುಚ್ಚಿಟ್ಟಾಗ ನೀವು ಆ ಹಠನ ಜಾಸ್ತಿ ಮಾಡ್ತೀರಿ, ಬಹಳಷ್ಟು ಹಠ ಮಾಡುವಂಥದ್ದು. ಈ ರೀತಿ ಎಲ್ಲ ಮಾಡಿದಾಗ ಆ ವ್ಯಕ್ತಿ ಒಂದಷ್ಟು ದೂರ ಹೋಗಿರ್ತಾರೆ. ಹಾಗೆ ಇಲ್ಲಿ ನಿಮ್ಮಿಬ್ಬರ ನಡುವೆ ಏನಾದರೂ ಯಾರಾದರೂ ಸೇರಿಕೊಂಡು ಇಲ್ಲಿ ಪಕ್ಕದಲ್ಲೇ ಅನ್ನೋನ್ ಕಾರ್ಡ್ ಬಂದಿರೋದ್ರಿಂದ ಯಾರು ಅಂತಲೇ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಅಥವಾ ಯಾರು ನಮಗೆ ನಮ್ಮ ಜೀವನದಲ್ಲಿ, ನಮ್ಮ ಪ್ರೀತಿ ಜೀವನದಲ್ಲಿ, ನನ್ನ ಸಂಸಾರದ ಜೀವನದಲ್ಲಿ ಕಣ್ಣು ಹಾಕ್ತಾ ಇದ್ದಾರೆ ಅಥವಾ ಯಾರಿಂದ ನಮಗೆ ಮೋಸ ಆಗ್ತಾ ಇದೆ ಆ ಏನು ತಿಳ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ ಅಥವಾ ನಿಮಗೆ ನ್ಯಾಯ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಇದು ಕೋರ್ಟ್ ಮುಖಾಂತರಕ್ಕೆ ತನಕ ಹೋಗಿದ್ರೆ ಹಾಗೆ ಇದು ತುಂಬ ದೊಡ್ಡ ಜಗಳಗಳಾಡಿ ಇಬ್ಬರೂ ಕೂಡ ಬೇರೆ ಬೇರೆ ಆಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದ್ರೆ, ಅವ್ರು ಬ್ಲಾಕ್ ಮಾಡಿದರೆ, ಏನೇ ಮಾಡಿದರೆ ಆಗಿರಲಿ, ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಮನಸ್ಸು ಮತ್ತು ಕೂಡ ನ್ಯಾಯಬದ್ಧವಾಗಿ ನೀವು ಜಗಳಗಳ ಮಾಡದೆ ಸೈಲೆಂಟಾಗಿ ಏನಾದರೂ ಇದ್ರಿ ಅಂದರೆ ಈ ವ್ಯಕ್ತಿ ಮನಸ್ಸು ಬಹಳಷ್ಟು ಬೇಗ ಹೀಲಾಗುವಂಥದ್ದು, ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಮೂಡುವಂಥದ್ದು. ಹಾಗೆ ನೀವು ಯಾತಕ್ಕಾಗಿ ಅಷ್ಟೆಲ್ಲ ನೀವು ಜಗಳಗಳಾಡಿದ್ದಾಗಿರಬಹುದು ಅಥವಾ ಅವ್ರು ನಿಮ್ಮೊಟ್ಟಿಗೆ ಆಡಿದ್ದಾಗಿರ್ಬೋದು, ಇದೆಲ್ಲ ಆ ವ್ಯಕ್ತಿ ಕೂಲಂಕುಷವಾಗಿ ಕೂತು ಯೋಚನೆ ಮಾಡುವಂತಹ ದಿನಗಳು ಕೂಡ ಬರುತ್ತೆ. ಈ ಸಮಯ ಏನಾದರೂ ಆಗಿರಲಿ, ಅವ್ರು ಜಗಳ ಆಡಿರಲಿ, ಕೂಗಾಡಿರಲಿ, ಅವ್ರು ನಿಮ್ಮ ಕಣ್ಮುಂದೆ ಕಾಣದೇ ಇರಲಿ, ಅದು ಏನೇ ಮಾಡಿರಲಿ, ಬೇಡ ಅಂತ ಕಟ್ ಆಫ್ ಮಾಡಿರಲಿ, ಇದು ಅಷ್ಟೊಂದು ರೀತಿಯಾಗಿ ಅಷ್ಟು ಬೇಗವಾಗಿ ದೂರ ಆಗುವಂಥದ್ದಲ್ಲ. ಯಾಕೆಂದರೆ ಇಲ್ಲಿ ಕಂಪ್ಲೀಷನ್ ನಾನು ಮೊದಲನೇ ಕಾರ್ಡಲ್ಲೇ ಬಹಳಷ್ಟು ಈ ಸಂಸಾರದಲ್ಲಿ ನಾನು ನೋಡಿದ್ದೀನಿ, ಬಹಳಷ್ಟು ತಲೆ ಗೊಂದಲಗಳನ್ನು ನಾನು ನೋಡಿದ್ದೀನಿ. ಇಲ್ಲಿ ಯಾರೋ ಈ ಗೊತ್ತಿಲ್ಲದವರೆಲ್ಲ ನಿಮ್ಮ ಬಗ್ಗೆ ಬುದ್ಧಿ ಹೇಳುವಂಥದ್ದು ಅಥವಾ ಅವ್ರಿಗೆ ಬುದ್ಧಿ ಹೇಳುವಂಥದ್ದು, ಯಾರೋ ಅನಾಮಿಕ ಅವ್ರ ಲೈಫೇ ಸರಿ ಇರೋದಿಲ್ಲ, ಇನ್ನೊಂದಷ್ಟು ನಿಮ್ಮ ಬಗ್ಗೆ ಬುದ್ಧಿ ಹೇಳುವಂಥದ್ದು, ಈ ರೀತಿಯೆಲ್ಲ ಮಾಡ್ತಾರೆ. ಇಲ್ಲಿ ನಾನು ಸಾಕಷ್ಟು ಕಪ್ಸ್ಗಳನ್ನ ನಾನು ಇಲ್ಲಿ ನೋಡಿರೋದ್ರಿಂದ ಹೊಸದಾಗಿ ನಿಮ್ಮ ಲೈಫಲ್ಲಿ ನೀವಾಗಿರ್ಬೋದು ಅಥವಾ ಅವರಾಗಿರಬಹುದು ಹೊಸ ರೀತಿಯಲ್ಲಿ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಥವಾ ಬೇರೆಯವರ ಫೋನ್ ಕರೆಗಳಿಗೆ ನೀವು ಅಥವಾ ಅವರು ಕಾದು ಕೂತಿದ್ದಂಥದ್ದು, ಇದು ಎಲ್ಲ ಏನಾಗ್ತಿದೆ, ಹೊಸದಾಗಿ ಯಾರೋ ಎಂಟ್ರಿ ಕೊಟ್ಟಾಗ ನಿಮ್ಮ ಮನಸ್ಸಿಗೆ ಮಾನಸಿಕವಾಗಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮಾನಸಿಕವಾಗಿ ನೋವು ಕೊಟ್ಟಿದೆ. ಇಲ್ಲಿ ಫೋನ್ ಕಾಲ್ಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅವ್ರಿಗೆ ಯಾರೋ ಹೊಸ ಪರಿಚಯ ಆಗಿದ್ದಂಥದ್ದಾಗಿರ್ಬೋದು ಅಥವಾ ಹೊಸದಾಗಿ ಯಾರೋ ನಿಮ್ಮಿಬ್ಬರ ನಡುವೆ ಬಂದುಬಿಟ್ರೇನೋ ಅನ್ನುವ ಆ ಭಾವ ಏನಿದೆಯಲ್ಲ, ಇಲ್ಲಿ ಮಾನಸಿಕ ಹಿಂಸೆ ನಿಮ್ಗೆ ಕೊಡ್ತಾ ಇದೆ. ಅವರು ಒಂದಷ್ಟು ಹೈಡ್ ಆ್ಯಂಡ್ ಸೀಕ್ ಮಾಡುವಂಥದ್ದು, ಯಾರು ಅಂತ ಕಂಡುಹಿಡಿಯೋದಕ್ಕಾಗ್ತಾ ಇರಲ್ಲ ನಿಮಗೆ. ಅಥವಾ ಈ ಸಂಬಂಧ ನೀವು ಯಾಕೆ ಈ ಥರ ಮಾತಾಡ್ತಿದ್ರಿ ಅಥವಾ ಇವ್ರ ಜೊತೆ ನಿಮ್ಗೆ ಸಂಬಂಧ ಇದೆಯಾ ಅಂತ ಕೇಳಿದಾಗ ಇಲ್ಲಿ ಅನ್ನೋನ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ನಿಮಗೆ ಗೊಂದಲಗಳನ್ನು ಅವ್ರು ತಂದುಬಿಡ್ತಾರೆ. ನಂದೇನು ಪ್ರೂಫ್ ಇದೆ, ನಾನು ಆ ಥರ ಮಾಡೇ ಇಲ್ಲ, ನೀನು ತಪ್ಪಾಗಿ ತಿಳ್ಕೊಂಡಿದೀಯಾ, ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ನಿಮ್ಮನ್ನೇ ಒಂದಷ್ಟು ಗೊಂದಲಕ್ಕೆ ತಳ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನು ಹೇಳಿದ್ದೆ, ಈ ಸಂಸಾರ ಏನಾದರೂ ತುಂಬ ಬಿರುಸಾಗಿ ಮುರಿದು ತುಂಬ ದೂರವಾಗಿ ಹೋಗ್ತಾ ಇದೆ ಅಂತ ಹೇಳೋದಾದರೆ ಇಲ್ಲಿ ನೀವೇನು ಮಾಡಬೇಕು, ರೋಸ್ ಕ್ವಾಡ್ಸ್ ಅಂತ ಹೇಳಿ ನಾನು ಸಾಕಷ್ಟು ಬ್ರೇಸ್ಲೆಟ್ಸ್ಗಳನ್ನ ತೋರಿಸಿದ್ದೀನಿ. ಮತ್ತೊಮ್ಮೆ ನಾನು ಆ ಬ್ರೇಸ್ಲೆಟ್ನ ತೋರಿಸ್ತೀನಿ. ಈ ರೋಸ್ ಕ್ವಾಡ್ಸ್ ಅಂದರೆ ಯಾವ ಒಳ್ಳೆಯ ಬಾಂಡಿಂಗ್ ನೀವು ಮಾಡ್ಕೊಂಡಿದ್ರಿ, ಯಾವ ಒಳ್ಳೆಯ ಸಂಬಂಧ ಆಗಿತ್ತೋ ಅದು ಮುರಿದು ಹೋಗುವ ಲೆವೆಲಿಗೆ ಬಂದಿದೆ. ತುಂಬಾ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನ ಸಂಬಂಧನೇ ಮುರಿದು ಹೋಯ್ತೇನೋ ಅನ್ನುವ ರೀತಿ ನಿಮ್ಗಾಗಿದ್ರೆ ಈ ರೋಸ್ ಕ್ವಾಡ್ಸ್ ಏನಿದೆ ಇದು ಹಾರ್ಟ್ ಚಕ್ರನ ಓಪನ್ ಮಾಡುತ್ತೆ, ನಿಮ್ಮ ಪ್ರೀತಿನ ಸೇರಿಸತ್ತೆ. ಹೌದು, ಬಟ್ ಆ್ಯಸ್ ಎ ಕ್ರಿಸ್ಟಲ್ ಹೀಲರ್ ಆಗಿ ಈಗ ನಾನು ಈ ವಿಡಿಯೋದಲ್ಲಿ
ಆ ಯಾವ ಕ್ರಿಸ್ಟಲ್ಗೆ ಯಾವ ಕ್ರಿಸ್ಟಲ್ನ ಜಾಯಿನ್ ಮಾಡಿದಾಗ ಮುರಿದು ಹೋಗಿರುವಂತಹ ಸಂಬಂಧ ಸೇರ್ಕೊಳ್ಳುತ್ತೆ ಅಂತ ತೋರಿಸ್ಬಿಟ್ರೆ, ಮತ್ತೆ ನಾಳೆ ಬೆಳಗ್ಗೆ ಎದ್ದರೆ ಅದೇ ಬೇರೆ ಟ್ಯಾರೋ ರೀಡರ್ಸ್ಗಳು ಮಾಡಿರ್ತಾರೆ, ಅದೇ ಬೇರೆಯವರೆಲ್ಲ ಮಾಡ್ಕೊಂಡು ಕೂತಿರ್ತಾರೆ. ದಯವಿಟ್ಟು ಈ ಕ್ರಿಸ್ಟಲ್ ಜೊತೆಗೆ ಯಾವ 2 ಕ್ರಿಸ್ಟಲ್ ಸೇರಿಸಿದಾಗ ಮರಳಿ ಆ ಸಂಬಂಧ ಸರಿ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿ ಅತಿ ಹೆಚ್ಚಾಗಿ ಇರುತ್ತೆ. ನಾವೇನು ಹೀಲ್ ಮಾಡಿಕೊಟ್ಟಿರ್ತೀವಿ, ಹೆಣ್ಮಕ್ಳಾಗಿದ್ರೆ ಎಡಗೈಗೆ, ಗಂಡು ಮಕ್ಕಳಾಗಿದ್ದರೆ ಬಲಗೈಗೆ ಹಾಕ್ಕೊಂಡು ಸುಮ್ಮನೆ ಇರಬೇಕಷ್ಟೇ. ಈ ವಿಚಾರದಲ್ಲಿ ನೀವು ಏನೂ ಮಾತಾಡೋದಕ್ಕೆ ಹೋಗಬಾರ್ದು. ಚೆನ್ನಾಗಿದ್ದಂಥ ಸಂಬಂಧ, ಕೊನೆವರೆಗೂ ಉಳಿಯುವಂಥ ಸಂಬಂಧ, ಅದು ಆ ಸಂಬಂಧದಲ್ಲಿ ನಾವು ನಮ್ಮಿಬ್ಬರ ನಡುವೆ 3ನೇ ವ್ಯಕ್ತಿಗಳು ಬಂದುಬಿಟ್ರು, ಬೇಡವೇ ಬೇಡ ಅಂತ ನನ್ನನ್ನು ರಿಜೆಕ್ಟ್ ಮಾಡಿ ಎಲ್ಲರ ಮುಂದೆ ಅವಮಾನ ಮಾಡಿ ಹೋಗಿದ್ದಾರೆ, ನಮ್ಮಿಬ್ಬರ ಸಂಬಂಧನೇ ಮುರಿದು ಹೋಯಿತು. ಇಲ್ಲಿ ಯಾಕೆ ನಾನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಕಪ್ಸ್ ಬಂದಿದೆ, ನ್ಯಾಯವಾಗಿ ನಿಮ್ಗೆ ಏನು ಸಿಗಬೇಕು, ಇಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹುಡುಗಿ ಮಲಗಿದ್ದಾಳೆ, ಬೆನ್ನಿಗೆ ಚೂರಿಗಳು, ಸಾಕಷ್ಟು ವಿಚಾರಗಳು, ಸಾಕಷ್ಟು ಅವಾಯ್ಡ್ ಮಾಡುವಂಥದ್ದು, ಸಾಕಷ್ಟು ಅವರಿಂದ ನೋವು ತಿನ್ನುವಂಥದ್ದು, ಈ ರೀತಿ ಎಲ್ಲ ಆಗಿ ಒಂದು ಆಂಗ್ಸೈಟಿನ ಅಥವಾ ಡಿಪ್ರೆಷನ್ನ, ನಾನು ಊಟ ಮಾಡಬೇಕಾ ಅಥವಾ ನಿದ್ದೆ ಮಾಡಬೇಕಾ, ಇದು ಯಾವುದು ಗೊತ್ತಾಗ್ತಿಲ್ಲ. ಸಂಸಾರದಲ್ಲಿ ಪ್ರತಿ ಸಲ ಗಾಬರಿಗಳನ್ನು ಇಲ್ಲಿ ಕಾಗೆ ಕೂತಿರೋದ್ರಿಂದ ಏನಾಗ್ತಾ ಇರತ್ತೆ ನಿಮಗೆ, ನಾನು ಇದು ಕೊನೆನಾ, ಇದು ನನ್ನ ಬದುಕೋದೇ ಇಲ್ವಾ, ನನ್ನ ಲೈಫಲ್ಲಿ ಇನ್ನು ಟರ್ನಿಂಗ್ ಪಾಯಿಂಟೇ ಇಲ್ವಾ ಅನ್ನುವ ಹಂತಕ್ಕೆ ಹೋಗ್ಬಿಡ್ತೀರಿ. ಸೊ ಬಿಟ್ಟು ಹೋದಂತಹ ವ್ಯಕ್ತಿ ಮರಳಿ ನಿಮ್ಮಿಬ್ಬರ ಸಂಬಂಧನ ಮತ್ತೆ ಬೆಸೆಯೋದಕ್ಕೆ ಈ ರೋಸ್ ಕ್ವಾರ್ಟ್ಸ್ ಏನಿದೆ, ಇದರ ಜೊತೆಯಲ್ಲಿ 2 ಕ್ರಿಸ್ಟಲ್ಗಳನ್ನು ಬೆರೆಸಿ ನಿಮ್ಮಿಬ್ಬರ ಹೆಸರಲ್ಲಿ ಹೀಲ್ ಮಾಡಿದಾಗ ಆ ವ್ಯಕ್ತಿ ಅವರೇ ಬರುವಂತಹ ಸಾಧ್ಯತೆ, ಅವರ ಕನಸಿನಲ್ಲಿ ನೀವು ಹೋಗುವಂಥದ್ದು, ಮರಳಿ ನಿಮ್ಮ ಹತ್ರ ಬರಬೇಕು ಅನ್ನುವಂಥದ್ದು, ನೀವು ಮಾಡ್ತಿದ್ದಂತಹ ಚಡಪಡಿಕೆ ಆ ವ್ಯಕ್ತಿ ಕೂತರು ನಿಂತರು ಆಗದೇ ಇರುವಂಥದ್ದು, 6 ತಿಂಗಳಿಂದ 5 ತಿಂಗಳ ಒಳಗಡೆ ನೀವು ಮುಂಚೆ ಹೇಗಿದ್ರಿ ಅದೇ ರೀತಿ ಆಗುವಂಥದ್ದು. ಆ್ಯಕ್ಚುಲಾಗಿ ಬ್ರೇಸ್ಲೆಟ್ನ ನಾನು ತೋರಿಸಿದ್ದೀನಿ ನಿಮಗೆ, ನಾನು ಇವತ್ತು ಹಾಕಿಲ್ಲ ರೋಸ್ ಕ್ವಾರ್ಟ್ಸ್. ಆ್ಯಕ್ಚುಲಾಗಿ ಈ ಕ್ರಿಸ್ಟಲ್, ಈ ಬ್ರೇಸ್ಲೆಟ್ ಏನಿದೆ ಈ ಫಾರ್ಮಲ್ಲಿ ಬರುತ್ತೆ. ಬ್ರಾಸ್ಲೆಟ್ ಮಾಡಿ ಕೊಡ್ತೀವಿ, ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಬ್ರೇಸ್ಲೆಟ್ ಮಾಡಿಕೊಡುವಂಥದ್ದು. ಬಟ್ ಆದರೆ ಹೀಲಿಂಗಲ್ಲಿ ಇದ್ರ ಜೊತೆಗೆ 2 ಕ್ರಿಸ್ಟಲ್, ನಾನು ಹೇಳೋಲ್ಲ ಯಾವ ಕ್ರಿಸ್ಟಲ್ ಅಂತ ಹೇಳಲ್ಲ, ಆ 2 ಕ್ರಿಸ್ಟಲ್ ಏನಿದೆ ನಿಮ್ಮ ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ನಾನು ಹೇಳ್ತೀನಿ. 2 ಕ್ರಿಸ್ಟಲ್ ಏನಿದೆ ಅದು ಜಾಯಿನ್ ಮಾಡಿದಾಗ ಆ ವ್ಯಕ್ತಿಯ ಕನಸಿನಲ್ಲಿ ಹೋಗುವಂಥದ್ದು, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಗೊಂದಲ ಆಗುವಂಥದ್ದು, ಪದೇ ಕೂತ್ರು ನಿಂತರು ನಾನು ತಪ್ಪು ಮಾಡಿದ್ದೀನಿ ಅನ್ನುವಂಥದ್ದು, ಈ ರೀತಿ ಎಲ್ಲ ಆಗೋದಕ್ಕೆ ಶುರು ಆಗ್ತಾ ಇದೆ ಅಂತ ಹೇಳಿ ಆಗುತ್ತೆ. ಸೊ ಯಾರಿಗೆಲ್ಲ ಈ ರೀತಿ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಮಾಡಿ ಕ್ರಿಸ್ಟಲ್ ಬೇಕು, ಒಮ್ಮೆ ನೀವು ಆ ವ್ಯಕ್ತಿಯ ಹೆಸರನ್ನು ಹೇಳಿದಾಗಿರ್ಬೋದು, ಅಥವಾ ನೀವು ಇದನ್ನು ಬುಕ್ ಮಾಡಿ ತೊಗೊಂಡಾಗ ಆಗಿರ್ಬೋದು, ಹೀಲ್ ಮಾಡಿಸಿ 3 ಡೇಸ್ ಹೀಲ್ ಮಾಡಿಸಿ ತೊಗೊಂಡಾಗ ಆ ರಿಸಲ್ಟನ್ನು ನೀವೇ ನೋಡ್ಬೋದು. ಸಾಕಷ್ಟು ಮಂದಿ, ಸಾಕಷ್ಟು ಗಂಡ ಹೆಂಡತಿ ನಡುವೆ ಮತ್ತು ಇನ್ನೇನು ಮದುವೆ ಆಗಬೇಕು ಅನ್ನುವ ಸಮಯ ಇರುತ್ತೆ, ಹಾಗೆ ಬಹಳಷ್ಟು ವರ್ಷಗಳಿಂದ ಪ್ರೀತಿಸಿ ಇರ್ತಾರೆ, ಮಧ್ಯದಲ್ಲಿ 3ನೇ ವ್ಯಕ್ತಿಗಳಿಂದ ದೂರ ಆಗುವಂಥದ್ದು, ನಂಬಿಸ್ಬಿಟ್ಟಿರ್ತಾರೆ, ಆ ನಂಬಿಕೆಗೆ ದ್ರೋಹ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡುವಂಥವ್ರಿಗೆ ಆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬೇರೆ ಕ್ರಿಸ್ಟಲ್ ಹಾಕಿದಾಗ ಆ ವ್ಯಕ್ತಿ ಮರಳಿ ಮೊದಲಿನಂತೆ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಬಟ್ ಆದರೆ ನೀವು ಯಾವುದೇ ರೀತಿ ಅವ್ರ ಬಗ್ಗೆ ಕೆಟ್ಟದಾಗಿರ್ಬೋದು, ಇನ್ನೊಂದಾಗಿರ್ಬೋದು ಏನೂ ಮಾಡಬಾರ್ದು, ಸುಮ್ಮನೆ ಆ ಕ್ರಿಸ್ಟಲ್ನ ಹಾಕ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಸಾಕು. ಆ ಹೀಲಿಂಗಲ್ಲೇ ಪ್ರತಿಯೊಂದು ಕಾರ್ಯಗಳಾಗಿರುತ್ತೆ, ಹಾಕ್ಕೊಂಡಾಗ ಆ ಅದ್ಭುತವಾದ ರಿಸಲ್ಟ್ನ ನೀವೇ ನೋಡ್ಬೋದು. ನಿಮ್ಮ ವ್ಯಕ್ತಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ಐ ನೋ ಐ ವಾಸ್ ಎ ಡಿಸ್ಟ್ರಾಕ್ಷನ್ ಫ್ರಮ್ ಯುವರ್ ಪೇನ್. ಅಂದರೆ ನನಗೂ ಕೂಡ ಒಂದು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಯಾವ ಕಡೆನೂ ಇರೋದಕ್ಕಾಗ್ತಾ ಇಲ್ಲ, ನನಗೆ ನಿನ್ನ ನೋವಿಂದ ನೀನು ಮಾಡ್ತಿರುವಂತಹ ಫೋನ್ ಕಾಲ್ಸ್ ಆಗಿರ್ಬೋದು, ಮೆಸೇಜಸ್ ಆಗಿರಬಹುದು, ಇದೆಲ್ಲದರಿಂದ ನಾನು ಕೂಡ ಅದೇ ರೀತಿ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಮತ್ತೊಂದು ಮೆಸೇಜ್ ಏನು ಮಾಡ್ತಿದ್ದಾರೆ, ಇಟ್ ವಾಸ್ ಮೈ ಫಾಲ್ಟ್ ಬಟ್ ಐ ಬ್ಲೇಮ್ಡ್ ಯು. ನನಗೆ ಗೊತ್ತು ನನ್ನದೇ ತುಂಬ ದೊಡ್ಡ ತಪ್ಪಿದೆ ಅಂತ ಹೇಳಿ, ಬಟ್ ಆದರೂ ಕೂಡ ನಾನು ನಿನ್ನನ್ನೇ ದೂರಬೇಕಾಗತ್ತೆ, ನಾನು ತಪ್ಪಿತಸ್ಥನ ಆಗೋದಕ್ಕೆ ರೆಡಿ ಇಲ್ಲ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೋಸ್ ಕ್ವಾರ್ಟ್ಸ್
ಕ್ರಿಸ್ಟಲ್ ನಿಜವಾಗ್ಲೂ ನಿಮ್ಮಿಬ್ಬರ ಪ್ರೀತಿ ತುಂಬ ವರ್ಷಗಳಿಂದ, ತುಂಬ ತಿಂಗಳುಗಳಿಂದ ಬಹಳಷ್ಟು ನಂಬಿದ್ರಿ, ಅದು ಬಿಟ್ಟು ಹೋಗ್ತಾ ಇದೆ, ಬಹಳಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ನಾನು, ಆ ಸಂಬಂಧ ಬೇಕೇ ಬೇಕು ಅನ್ನೋರಿಗೆ ಆ ಕ್ರಿಸ್ಟಲ್ ಏನು ರೋಸ್ ಕ್ವಾರ್ಟ್ಸ್ ಇದೆ, ಈ ಕ್ರಿಸ್ಟಲ್ ಜೊತೆ ಇನ್ನೆರಡು ಕ್ರಿಸ್ಟಲ್ ಬೆರೆಸಿ ಹೀಲ್ ಮಾಡಿದಾಗ, ನೀವು ಧರಿಸಿದಾಗ ಆ ವ್ಯಕ್ತಿ ಮರಳಿ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಈ ಟೈಗರ್, ಈ ಸ್ಟೋನ್, ಎರಡನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನಿಮ್ಮಿಬ್ಬರ ನಡುವೆ ನೀವು ಕೊನೆವರೆಗೂ ಇರ್ತೀನಿ ಅಂತ ಅಂದ ಸಂಬಂಧ ಇದ್ದಕ್ಕಿದ್ದ ಹಾಗೆ ದೂರ ಆಗಿದ್ದು ಅಥವಾ ದೂರ ಆಗ್ತಾ ಇರೋದು, ಅವರು ನಿಮ್ಮಿಂದ ಅವಾಯ್ಡ್ ಮಾಡ್ತಿರೋದಕ್ಕೆ ಮುಖ್ಯ ಕಾರಣ ಏನು? ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಮೆಜಿಷಿಯನ್ ಬರ್ತಾ ಇದೆ. ಓಕೆ 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 ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ತುಂಬಾ ಅಂದರೆ ದಿನೇ ನೀವು ಕ್ವಶನ್ಸ್ ಕೇಳ್ತಾ ಇರೋದ್ರಿಂದನೋ ಅಥವಾ ಅವರು ಮಾಡ್ತಾ ಇರೋದ್ರಿಂದನೋ ನಿಮಗೆ ಈ ಪ್ರೀತಿ ಜಾಸ್ತಿ ದಿವಸ ಇರುತ್ತಾ, ಈ ಸಂಬಂಧ ಜಾಸ್ತಿ ದಿವಸ ಇರುತ್ತಾ ಇಲ್ವಾ, ಈ ರೀತಿ ದಿನೇ ಕಳೆಯುವಂಥದ್ದು. ಹೌದು, ಅವರು ಈ ಹಿಂದೆ ಯಾವುದೋ ಒಂದು ತಪ್ಪು ಮಾಡಿರಬಹುದು, ಏನೇ ಇರಬಹುದು, ಅದು ಗೊತ್ತಾದಾಗಿಂದಾಗಿರ್ಬೋದು ಅಥವಾ ಅವರು ಒಂದಷ್ಟು ಟೈಮ್ ಕೊಡದೇ ಇರುವಂಥದ್ದಾಗಿರ್ಬೋದು, ಅವರ ಚಂಚಲ ಮನಸ್ಸು, ಇಲ್ಲಿ ಸ್ವಾರ್ಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಮನಸ್ಸು ಒಂದಷ್ಟು ಏನೇನೋ ಯೋಚನೆ ಮಾಡುವಂಥದ್ದು ಅಥವಾ ಬಾಯಿ ತಪ್ಪಿ ಏನಾದರೂ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ನಿಮಗೆ ಈ ಸಂಬಂಧ ಇರುತ್ತಾ ಇರಲ್ವಾ, ಕೊನೆವರೆಗೂ ಹೋಗಲ್ವಾ, ಈ ರೀತಿ ನೀವೇ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಇದನ್ನು ಹೆಂಗೆ ಮುಂದುವರಿಸೋದು, ಇದಕ್ಕೆ ದಾರಿ ಎಲ್ಲೂ ಕಾಣಿಸ್ತಾ ಇಲ್ವಾ? ನಾನು ಈ ಸಂಬಂಧನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯನಾ? ದಡ ಸೇರುತ್ತಾ ಇದು? ಒಂದು ಹಂತಕ್ಕೆ ಸೇರ್ತೀವ, ನಾವಿಬ್ಬರು ಒಟ್ಟಿಗೆ ಸೇರ್ತೀವ, ಅಥವಾ ನನ್ನನ್ನು ನಡು ನೀರಲ್ಲೇ ಈ ವ್ಯಕ್ತಿ ಕೈ ಬಿಡ್ತಾರಾ ಅನ್ನುವ ಓವರ್ ಆಗಿ ನೀವು ತುಂಬ ಎಮೋಷನ್ಸ್ ಆಗುವಂಥದ್ದು. ಇಲ್ಲಿ ನೀರು ಕಾಣಿಸ್ತಾ ಇರೋದ್ರಿಂದ ತುಂಬಾ ಆಳು ಈ ಸಂಬಂಧ. ಸ್ವಲ್ಪ ಮಾತನಾಡಿದ ತಕ್ಷಣವೇ ಮತ್ತಿನ್ನೇನು ನಾಳೆ ಅವ್ರು ನಿಮ್ಗೆ ಮಾತಿಗೆ ಸಿಗದೇ ಇದ್ದಾಗ, ಅಥವಾ ಮಾತಾಡ್ತಾ ಅವರು ಬೇಗ ಕಾಲ್ ಕಟ್ ಮಾಡುವಾಗ, ಅಥವಾ ಅವ್ರನ್ನ ಏನೋ ಹೇಳ್ತಾ ಅದೇನಾಗ್ತಿದೆ, ನಿಮ್ಗೊಂದಷ್ಟು ರಚ್ಚು ಜಾಸ್ತಿ ಆಗ್ತಾ ಇದೆ, ದುಃಖ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನನ್ನನ್ನು ನಡು ನೀರಲ್ಲಿ ಕೈ ಬಿಡ್ತಾರ ಅನ್ನುವ ಕಾನ್ಸೆಪ್ಟೇ ತುಂಬಾ ತಗೊಳ್ಳುವಂಥದ್ದು. ಹಾಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಆಗೋಗ್ತಾ ಇದೆ, ಅಥವಾ ಈ ಹಿಂದೆ ನಡೆದಿರುವಂಥದ್ದನ್ನೇ ಮೆಲ್ಗೆ ಹಾಕುವಂಥದ್ದು, ಈ ರೀತಿ ಆಗಿ ನೀವೇನು ಮಾಡ್ತಿದ್ದೀರಿ, ಅತಿಯಾಗಿ ಕಣ್ಣೀರು ಹಾಕುವಂಥದ್ದು. ಬಟ್ ಆದರೂ ಕೂಡ ಇವ್ರನ್ನ ಜೊತೆಯಲ್ಲೇ ದಡ ಸೇರಿಸ್ಬೇಕು ಅನ್ನೋ ವಿಚಾರವಾಗಿ ಸಾಕಷ್ಟು ಪೂಜೆಗಳನ್ನು, ಧ್ಯಾನಗಳನ್ನು, ಸ್ವಿಚ್ ವರ್ಡ್ಸ್ಗಳನ್ನು, ಸಾಕಷ್ಟು ರೆಮಿಡೀಸ್ಗಳನ್ನ ನೀವು ಇದ್ರ ಬಗ್ಗೆ ಮಾಡಿದಿರಿ. ಹಾಗೆ ನೀವು ನಂಬುವ ದೈವದ ಆಶೀರ್ವಾದ ಕೂಡ ಈಗಲೂ ಇದೆ ನಿಮ್ಮ ಮೇಲೆ. ಆ ದೇವರು ನಿಮಗೆ ಒಂದು ದಾರಿ ತೋರಿಸ್ತಾ ಇದ್ದಾನೆ. ಈಗ ನಿಮಗೆ ಕಷ್ಟ ಆಗ್ತಿರ್ಬೋದು, ಈಗ ನಿಮಗೆ ಅಳು ಬರ್ತಾ ಇರ್ಬೋದು, ಏನೋ ಇರ್ಬೋದು, ಯಾರಿಂದಲಾದರೂ ಒಂದಷ್ಟು ದಾರಿ ತೋರಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಸಂಬಂಧದಲ್ಲಿ. ಇನ್ನು ಕೆಲವು 2 ತಿಂಗಳುಗಳಲ್ಲಿ ಆ ಒಂದು ನಿಮ್ಮ ಮನಸ್ಸಿಗೆ ಇವತ್ತೇನು ಕಳವಳ ಆಗಿ, ತುಂಬ ಗಾಬರಿ, ತುಂಬ ಗೊಂದಲದಲ್ಲಿ ಏನು ನೋಡ್ತಾ ಇದ್ದೀರಿ, ತುಂಬ ಮುಳುಗೋಯ್ತು ಈ ಸಂಬಂಧ ಅಂತ ಏನು ಅಳ್ತಾ ಇದ್ದೀರಿ, ಅದಕ್ಕೆಲ್ಲ ನೀವೇನು ಈ ರೆಮಿಡೀಸ್ ಆಗಿರ್ಬೋದು, ಕ್ರಿಸ್ಟಲ್ ಹೀಲಿಂಗ್ ಮಾಡ್ಕೊಂಡಿರ್ಬೋದು, ಸ್ವಿಚ್ ವರ್ಡ್ಸ್ಗಳನ್ನ ಹೇಳಿಸಿದ್ದಾಗಿರ್ಬೋದು, ರಿಚುವಲ್ಸ್ ಮಾಡಿಸಿದ್ದಾಗಿರ್ಬೋದು, ದೇವಿನ ಆರಾಧನೆ ಮಾಡಿರ್ಬೋದು, ದೈವದ ಆರಾಧನೆ ಮಾಡಿರಬಹುದು, ಸಿಕ್ಕ ದೇವರುಗಳಿಗೆ ನಿಮ್ಮಿಬ್ಬರ ಸಂಬಂಧಕ್ಕೆ ಕೈ ಮುಗಿದಿದ್ದಂಥದ್ದಾಗಿರಬಹುದು. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಇದರಿಂದ ಏನಾಗುತ್ತೆ, ಆ ವ್ಯಕ್ತಿಗೆ ಬರುವ ಮನಸ್ಸು ಜಾಸ್ತಿ ಎಳೆಯುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಇದು ಫೈರ್ ಎಲಿಮೆಂಟ್ ಆಗಿರೋದ್ರಿಂದ ಒಂದಷ್ಟು ಈ ವ್ಯಕ್ತಿ ಏನು ಮಾಡ್ತಾರೆ, ಈ ವ್ಯಕ್ತಿಗೆ ನೀವೇ ಮೇಲ್ಬಿದ್ದು ಕಾಂಟ್ಯಾಕ್ಟ್ ಮಾಡೋದ್ರಿಂದ, ಅಥವಾ ಇಲ್ಲಿ ಏನಾಗ್ತಾ ಇದೆ, ಆ ವ್ಯಕ್ತಿ ಅವಾಯ್ಡ್ ಮಾಡಿದಷ್ಟು ನಿಮ್ಗೊಂದಷ್ಟು ರಚ್ಚು ಜಾಸ್ತಿ ಆಗುವಂಥದ್ದು, ಸಿಟ್ಟು ಜಾಸ್ತಿ ಆಗುವಂಥದ್ದು, ಕೋಪ ಮಾಡುವಂಥದ್ದು, ಆಗಲೇಬೇಕು ಅನ್ನುವ ಹೀಗೆ ಮಾತಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳುವಂಥದ್ದು, ಕೋಪ ಮಾಡಿಕೊಂಡು ಅವರು ಎಲ್ಲಿರ್ತಾರೆ ಅಲ್ಲಿಗೆ ಹೋಗುವಂಥದ್ದು, ಅವ್ರು ಎಲ್ಲಿ ಸಿಗ್ತಾರೆ ಅಂತ ಹೇಳಿ ನೋಡುವಂಥದ್ದು, ಅವಾಯ್ಡ್ ಮಾಡಿ ಕೂಡಲೇ ಅವ್ರಿಗೆ ಎಲ್ಲ ಕಾಂಟ್ಯಾಕ್ಟ್ನ ಫೋನ್ ಮಾಡೋದು, ಈ ರೀತಿ ಎಲ್ಲ ನಿಮಗೆ ನೀವೇ ಮಾಡಿಕೊಂಡು ಇಲ್ಲಿ ಅಬ್ಸ್ಟಿಕಲ್ಸ್ ಅಂದರೆ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಅಬ್ಸ್ಟಿಕಲ್ಸ್ನ, ಏರುಪೇರುಗಳನ್ನು ನೀವೇ ಮಾಡ್ಕೊಳ್ಬೇಕಾಗತ್ತೆ.
ಈಸಿಯಾಗಿ ನೀವು ತಾಳ್ಮೆಯಿಂದ ಇದ್ದಿದ್ರೆ ಆಗೋಗ್ತಿತ್ತು. ದೊಡ್ಡದಾಗೋದಕ್ಕೂ ಆ ವ್ಯಕ್ತಿ ಮನಸ್ತಾಪ ಮಾಡ್ಕೊಳ್ಳೋದಕ್ಕೂ ನೀವೇ ಕಾರಣ. ಕೆಲವೊಂದು ಸಲ ಕೆಲವೊಂದು ಬಾರಿ ಅವಾಯ್ಡ್ ಮಾಡಿದ್ದು ನಿಮ್ಮ ಮಿಸ್ಟೇಕ್ಸ್ ಕೂಡ ಇದೆ. ಈಗ ಆ ವ್ಯಕ್ತಿ ಸ್ವಲ್ಪ ಏನಾದರೂ ಆ ವ್ಯಕ್ತಿಯ ಯಾವುದೋ ಒಂದು ಪಾಸ್ಟ್ ಆಗಿರ್ಬೋದು, ಏನೋ ಒಂದು ವಿಚಾರ ಗೊತ್ತಾದ ಕೂಡಲೇ ನಿಮ್ಗೊಂದಷ್ಟು ಡಿಪ್ರೆಷನ್, ಆಂಗ್ಸೈಟಿ ಫೀಲ್ ಆಗುವಂಥದ್ದು, ಹಾಗೆ ಬರೀ ಅಳುವಂಥದ್ದು. ಆ ವ್ಯಕ್ತಿ ಒಟ್ಟಿಗೆ ಮಾತಾಡ್ತಾ ಇರಬೇಕಾದ್ರೆ ನನಗೆ ನೀನು ಮೋಸ ಮಾಡಿದ್ಯಾ, ನನಗೆ ನೀನು ಅದು ಮಾಡಿದ್ಯಾ, ಇದು ಮಾಡಿದ್ಯಾ ಅಂತ ಹೇಳೋದು, ಅವ್ರನ್ನೇ ಕಿರಿಕಿರಿ ಮಾಡುವಂಥದ್ದು. ಆ ವ್ಯಕ್ತಿ ಕಣ್ಣಿಗೆ ಕಾಣಲಿಲ್ಲ ಅಂತ ಅಂದು ಕೂಡಲೇ ಅವ್ರಿಗೆ ಎಷ್ಟರ ಮಟ್ಟಿಗೆ ಕಾಲ್ ಮಾಡೋದಕ್ಕೆ ಸಾಧ್ಯ. ಇದೆಲ್ಲ ಕೂಡ ನಿಮಗೆ ನೀವೇ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದೀರಿ. ಯಾಕೆ ಹೀಲ್ ಮಾಡೋದಕ್ಕೆ ಬಿಡೋದಿಲ್ಲ ನೀವು? ಆ ಮೂಮೆಂಟಿಗೆ ಮಾತಾಡಿ ಏನು ಮಾಡಬೇಕಾಗಿರುತ್ತೆ? ಹೌದು, ಅವ್ರು ಇನ್ನೊಬ್ರ ಹತ್ರ ಮಾತಾಡಿದ್ರಿ ಈ ಸಮಯ, ಹೌದು ಅವ್ರು ಯಾವುದೋ ಮೆಸೇಜ್ ಮಾಡಿದ್ರಪ್ಪ, ಹೌದಪ್ಪ ಅವ್ರು ಯಾರ ಜೊತೆಗೋ ಕಾಂಟ್ಯಾಕ್ಟ್ ಮಾಡಿದ್ರು ಮುಗಿತಲ್ಲ. ಆದರೆ ನೀವು ಹೆಂಗೆ ತಗೊಳ್ಬೇಕು ಅವ್ರನ್ನ, ಅದು ಗೊತ್ತಾಗ್ತಾ ಇಲ್ಲ. ನೀವು ಕೂಗಾಡಿದ ತಕ್ಷಣನೇ ಅವ್ರ ಮನಸ್ಸು ಬದಲಾಗ್ಬಿಡತ್ತಾ? ವ್ಯಕ್ತಿಯೇ ನಿಮ್ಮ ಒಟ್ಟಿಗೆ ಲವ್ ಮಾಡೋದಾಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ನಿಮ್ಗೊಂಚೂರು ಕೋಪ ಬರ್ತಾ ಇದೆ ಅಂತಿದ್ದಂಗೆ ಆ ವ್ಯಕ್ತಿನೇ ಅವಾಯ್ಡ್ ಮಾಡಬೇಕು. ಆ ರೀತಿ ನೀವಿರಬೇಕು. ಸ್ವಲ್ಪ ಕೋಪ ಬರ್ತಾ ಇದ್ದಾಗೆ ಒಂದು ಮಾತಾಡಿ ನೀವು ಫೋನ್ ಕಟ್ ಮಾಡಿ ದೂರ ಇದ್ದುಬಿಡ್ಬೇಕು. ಅದು ಬಿಟ್ಟು ನೀವು ಸಿಗೋ ಜಾಗದಲ್ಲೆಲ್ಲ ಹೋಗುವಂಥದ್ದು, ಮಾತನಾಡುವಂಥದ್ದು, ಫ್ರೆಂಡ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಅವ್ರ ಫ್ಯಾಮಿಲಿಗಳಿಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಮತ್ತು ಮನೆಯಲ್ಲೂ ಕೂಡ ಅವ್ರ ಬಗ್ಗೆ ರಿಸರ್ಚ್ ಮಾಡುವಂಥದ್ದು, ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ರಿಸರ್ಚ್ ಮಾಡುವಂಥದ್ದು, ಈ ರೀತಿಯಿಂದೆಲ್ಲ ಆಗಿ ಇಲ್ಲಿ ನೋಡಿ, ಇಲ್ಲಿ ನೀವು ಈ ರೀತಿ ಮಾಡ್ಕೊಂಡು ಮೂಲಾಧಾರ ಚಕ್ರ ಬ್ಲಾಕೇಜ್ ಮಾಡ್ಕೊಂಡಿದ್ರಿ. ಇನ್ನೊಂದು ನಿಮ್ಮ ಹಣದ ಬ್ಲಾಕೇಜ್ ಆಗಿದೆ. ಏಕೆಂದರೆ ನೀವು 24 ಗಂಟೆ ಬರೀ ಈ ವ್ಯಕ್ತಿ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡೋದು, ಈ ವ್ಯಕ್ತಿ ಬಗ್ಗೆನೇ ಅನುಮಾನಗಳನ್ನು ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಬರೀ ಏರುಪೇರುಗಳನ್ನೇ ನಾನು ನೋಡಿದ್ದೀನಿ. ಇಲ್ಲಿ ಔಟ್ಕಮ್ ಬಂದು ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರುವಂಥದ್ದು ಸತ್ಯನೇ. ಮರಳಿ ನೀವಿಬ್ಬರು ಕಾಂಟ್ಯಾಕ್ಟ್ ಆಗುವಂಥದ್ದು ಸತ್ಯನೇ. ಬಿಕಾಸ್ ಆಫ್ ನೀವು ಮಾಡಿದಂತಹ ಪೂಜೆ ಪುನಸ್ಕಾರಗಳು, ರಿಚುವಲ್ಸ್ಗಳು, ಆ ಕೆಲವೊಂದು ಕ್ರಿಸ್ಟಲ್ಸ್, ಕೈಯಲ್ಲಿ ಹುಡುಗಿ ಕ್ರಿಸ್ಟಲ್ ಹಾಕಿರುವಂಥದ್ದು, ಈ ರೀತಿ ಕ್ರಿಸ್ಟಲ್ಸ್ಗಳನ್ನ ಹೀಲ್ ಮಾಡಿಸುವಂಥದ್ದು. ಕ್ರಿಸ್ಟಲ್ ಏನು ಅಂದ್ಕೊಂಡಿದ್ರೆ ಕ್ರಿಸ್ಟಲ್ ಆ್ಯಕ್ಚುಲಾಗಿ ನಿಮ್ಮನ್ನು ಯಾವುದೇ ದೊಡ್ಡ ಹಂತಕ್ಕೆ ಕೋಟ್ಯಾಧೀಶ್ವರನ್ನು ಮಾಡೋದಕ್ಕೂ ರೆಡಿಯಾಗಿರುತ್ತೆ. ಕ್ರಿಸ್ಟಲಲ್ಲಿ ಅಷ್ಟು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಬಹುದು. ಪ್ರತಿಯೊಂದು ಕ್ರಿಸ್ಟಲ್ಗೂ ಇರುತ್ತೆ. ಇಲ್ಲಿ ನಾನು ಈ ಸೆಕೆಂಡ್ ಕಾರ್ಡ್ ನೋಡ್ತಾ ಇರೋರಿಗೆ ಮತ್ತೊಮ್ಮೆ ಹೇಳಬೇಕಾಗತ್ತೆ. ಫಸ್ಟ್ ಕಾರ್ಡ್ ನೋಡಿರೋರಿಗೆ ಹೇಳಿದ್ದೀನಿ, ಬಟ್ ಸೆಕೆಂಡ್ ಕಾರ್ಡ್ ನೋಡಿರೋರಿಗೆ ಇಲ್ಲಿ ರೋಸ್ ಕ್ವಾರ್ಟ್ಸ್ ಅಂತ ಸಿಗುತ್ತೆ. ರೋಸ್ ಕ್ವಾರ್ಟ್ಸ್ ಅಂತಿದ್ದ ಹಾಗೆ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತು. ಈ ರೋಸ್ ಕ್ವಾರ್ಟ್ಸ್ ಇಂದ ನೀವು ನಿಮ್ಮ ಲೈಫಲ್ಲಿ ಏನಿದೆ, ನಿಮ್ಮ ಜೀವನದಲ್ಲಿ, ಸಂಸಾರದಲ್ಲಿ, ಪ್ರೀತಿಯ ವಿಚಾರದಲ್ಲಿ, ಸಂಬಂಧಗಳಲ್ಲಿ ಯಾವತ್ತೂ ಕೂಡ ಎಂದಿಗೂ ಕೂಡ ನೋವನ್ನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಕ್ರಿಸ್ಟಲ್ನ ಚೆನ್ನಾಗಿ ಹೀಲ್ ಮಾಡಿಸ್ಕೊಳ್ಳೋರು, ಹಾಗೆ ಪ್ಯೂರ್ ಕ್ರಿಸ್ಟಲ್ ಧರಿಸೋದ್ರಿಂದ, ಪ್ಯೂರ್ ಕ್ರಿಸ್ಟಲ್ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಕ್ರಿಸ್ಟಲ್ಸ್ಗಳನ್ನ ಮಾರುವಂಥದ್ದು, ಹಾಗೆ ಗಾಜಿನ ಕ್ರಿಸ್ಟಲ್ಸ್ಗಳನ್ನ ಮಾರುವಂಥದ್ದು, ನೀವು ದಯವಿಟ್ಟು ಮೂಢರ ಹಾಗೆ ನೀವು ನಂಬಿ ತಗೊಳ್ಳುವಂಥದ್ದು ಮಾಡೋಕ್ಕೆ ಹೋಗಬೇಡಿ. ಆಫರ್ಸ್ ಇದೆ, ಅದಿದೆ, ಇದಿದೆ ಅಂತ ಹೇಳಿ ನಿಮ್ಮನ್ನು ಮಂಗ ಮಾಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ದಯವಿಟ್ಟು ಪ್ಯೂರ್ ಕ್ರಿಸ್ಟಲ್ಸ್ಗಳನ್ನ, ಸರ್ಟಿಫೈಡ್ ಕ್ರಿಸ್ಟಲ್ಸ್ಗಳನ್ನ ನೀವು ತಗೊಳ್ಬೇಕಾಗತ್ತೆ. ಸೊ ಕ್ರಿಸ್ಟಲ್ಸ್ಗಳನ್ನ ನೀವು ಹಾಕ್ತಾ ಇದ್ದ ಹಾಗೆ ಏನಾಗುತ್ತೆ, ಕ್ರಿಸ್ಟಲ್ ಬಣ್ಣ ಚೇಂಜ್ ಆಗುತ್ತಾ ಅಂದರೆ ಯಾವುದೇ ಕಾರಣಕ್ಕೂ ಬಣ್ಣ ಚೇಂಜ್ ಆಗೋದಿಲ್ಲ. ಕ್ರಿಸ್ಟಲ್ ಹಾಕ್ತಾ ಇದ್ದಾಗ ಎಷ್ಟು ದಿವಸದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರೆ, ಕ್ರಿಸ್ಟಲ್ ಹಾಕ್ಕೊಂಡಾಗೆ ನಮ್ಮ ಮನಸ್ಸು ತುಂಬ ತಂಪಾಗಿರುತ್ತೆ, ಒಳ್ಳೆ ಯೋಚನೆ ಬರೋದಕ್ಕೆ ಶುರು ಆಗುತ್ತೆ. ಹಾಗೆ ಈ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಏನಿದೆ, ಈ 2 ಕ್ರಿಸ್ಟಲ್ ಜೊತೆಗೆ ಇನ್ನೆರಡು ಕ್ರಿಸ್ಟಲ್ನ ನಾನು ಬೆರೆಸಿದಾಗ, ನಾನು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಏನು ವಿಡಿಯೋ ತೋರಿಸ್ತೀನಿ, ನಾನು ಏನು ಕ್ರಿಸ್ಟಲ್ಸ್ ತೋರಿಸ್ತೀನಿ, ಅದು ಮಾರನೇ ದಿನ ಬೇರೆ ಕಡೆ ಒಂದು ಕಡೆ ಆಗೋಗಿರುತ್ತೆ. ನನಗೆ ನನ್ನ ಕ್ಲೈಂಟ್ಗಳೇ ಹೇಳುವಂಥ ಸಾಧ್ಯತೆ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಈ 3 ಕ್ರಿಸ್ಟಲ್ಸ್ಗಳು ಬೆರೆಸಿದಾಗ ಆ ವ್ಯಕ್ತಿಯ ಮನಸ್ಸು ಸದಾಕಾಲ ನಿಮ್ಮೊಟ್ಟಿಗಿರುವಂಥದ್ದು, ನಿಮ್ಮ ಸಂಸಾರ, ನಿಮ್ಮ ಸಂಬಂಧಗಳು ಸದಾಕಾಲ ಹ್ಯಾಪಿಯಾಗಿರುವಂಥದ್ದು, ಯಾವುದೇ ಕಾರಣಕ್ಕೆ ಡಿಪ್ರೆಷನ್, ಆಂಗ್ಸೈಟಿಯಿಂದ ಬಳಲದೆ, ನಿಮ್ಮ ವ್ಯಕ್ತಿ ಏನಿದ್ದಾರೆ ತೀರಾ ನಿಮಗೆ ಅವಾಯ್ಡ್ ಮಾಡದೆ ನಿಮ್ಮೊಟ್ಟಿಗೆ ಇರುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿ ಇರುತ್ತೆ. ಈ ಕ್ರಿಸ್ಟಲ್ಸ್ಗಳಲ್ಲಿ ಅಷ್ಟು ಅದ್ಭುತವಾದ ಶಕ್ತಿ ಇದೆ. ಈ ಕ್ರಿಸ್ಟಲಲ್ಲಿ ಇನ್ನೆರಡು ಕ್ರಿಸ್ಟಲ್ ಮಿಕ್ಸ್ ಮಾಡಿದಾಗ ಆ ವ್ಯಕ್ತಿಗೆ ಪದೇ ಪದೇ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಬರುವಂಥದ್ದು, ನಿಮ್ಮ ವಿಚಾರವಾಗಿ ಆ ವ್ಯಕ್ತಿ ಕನಸು ಕಾಣುವಂಥದ್ದು, ಆ ಪದೇ ಪದೇ ಆ ಏನಾದರೂ ಒಂದು ನೆನಪು
ನೆನಪು, ನಿಮ್ಮಿಬ್ಬರ ನಡುವೆ ನಡೆದಿರುವಂತಹ ನೆನಪುಗಳಾಗುವಂಥದ್ದು, ನಾನು ಮಾಡ್ತಿರೋದು ತಪ್ಪಿದೆ ಅಂತ ಹೇಳಿ ಮರಳಿ ಮುಂಚಿನ ರೀತಿಯಲ್ಲಿ ಆಗುವಂಥದ್ದು ಈ ವ್ಯಕ್ತಿ ಮನಸ್ಸಿನಲ್ಲಿ ಇದೆ ಅಂತ ಹೇಳಬಹುದು. ಹಾಗೆ ಈ ವ್ಯಕ್ತಿ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅದನ್ನು ನೋಡೋಣ. ನಾನು ಇವತ್ತಿನ ರೀಡಿಂಗಲ್ಲಿ ಈ ವ್ಯಕ್ತಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮಗೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಸ್ಪಿರಿಚುವಲ್ ಲೆಸನ್. ಭಗವಂತ ನನಗೆ ಪಾಠ ಕಲಿಸಿದ್ದಕ್ಕೆ ನಾನು ತುಂಬ ಧನ್ಯವಾದಗಳನ್ನೇ ಹೇಳ್ತೀನಿ ಅಂತ. ನಾನು ಹೇಳಿದ್ನಲ್ಲ, ಇಲ್ಲಿ ನಿಮ್ಮಿಬ್ಬರ ನಡುವೆ ಏನೇ ಕಿರಿಕಿರಿಯಾಗಿ ಏನೇ ಹೋಗಿದ್ರು ನೀವು ನಂಬಿರುವ ದೇವ್ರು ಏನಿದೆಯಲ್ಲ, ಆ ದೇವರೇ ನಿಮ್ಮನ್ನು ಮರಳಿ ಒಂದು ಮಾಡಬೇಕು. ಹಾಗೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಈ ವ್ಯಕ್ತಿ ನಿಮಗೆ ಒಂದು ಮಾತು ಹೇಳ್ತಾರೆ ಮುಂದಿನ ದಿನ, ನಾನು ಸಂತೋಷ ಪಡ್ತೀನಿ, ದೇವರೇ ನನಗೆ ಪಾಠ ಕಲಿಸಿ ಮತ್ತೆ ಮರಳಿ ನಿನ್ನೊಟ್ಟಿಗೆ ಬರೋದಕ್ಕೆ ಕಳಿಸಿದ್ನ, ಒಂದು ಒಳ್ಳೆಯ ಪಾಠ ಕಲಿತೆ, ನಾನು ನಿನ್ನನ್ನು ಬಿಟ್ಟು ಹೋದ ಮೇಲೆ ಒಂದು ಒಳ್ಳೆಯ ಪಾಠ ಕಲಿತೆ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಆಗೋಗ್ತಾರೆ. ಐ ರಿಗ್ರೆಟ್ ಲೈಯಿಂಗ್ ಟು ಯು. ನಾನು ಪಶ್ಚಾತ್ತಾಪ ಮಾಡ್ತಾ ಇದ್ದೀನಿ, ಪ್ರತಿ ಸಲ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಅದು ನಿನಗೆ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅನ್ನೋದು ಈ ವ್ಯಕ್ತಿ ನಿಮಗೆ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಸುಳ್ಳು ಹೇಳಿರೋದು ಬಹಳಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅನ್ನುವ ಲೆಕ್ಕಕ್ಕೆ ಈ ವ್ಯಕ್ತಿ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಕ್ರಿಸ್ಟಲ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ನಲ್ಲಿ ಕಾಲ್ ಮಾಡಿ ಮುಂಚಿತವಾಗಿ ಕ್ರಿಸ್ಟಲ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋನ ನೀವು ಹೇಳಬೇಕಾಗತ್ತೆ, ನಮ್ಮ ಲೈಫ್ ಈ ರೀತಿ ಆಗಿದೆ, ಆ 2 ಕ್ರಿಸ್ಟಲ್ನ ಸೇರಿಸಿ ಕೊಡಿ, ಮತ್ತೆ ರೀಕನೆಕ್ಟ್ ಆಗಲಿಕ್ಕೆ ನನ್ನ ಸಂಬಂಧ ಅಂತ ಹೇಳಬೇಕಾಗತ್ತೆ. ಅಸಿಸ್ಟೆಂಟ್ ಆಗಿರ್ಬೋದು ಅಥವಾ ನಮ್ಮೊಟ್ಟಿಗೆ ಆಗಿರ್ಬೋದು, ವಾಟ್ಸಪ್ ಮುಖಾಂತರ ಆಗಿದ್ದರೆ ನಾನು ಲೇಟ್ ಆದರೂ ಪರವಾಗಿಲ್ಲ, ಅದನ್ನು ನಾನು ನೋಡ್ತೀನಿ ಅಂತ ಹೇಳ್ಬೋದು. ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಕೊನೆಯವರೆಗೂ ಇರ್ತೀನಿ ಅಂತ ಹೇಳಿದಂತಹ ಸಂಬಂಧ ಇದಕ್ಕಿದ್ದ ಹಾಗೆ ಹಾಳಾಗೋದಕ್ಕೆ ಮುಖ್ಯ ಕಾರಣ ಏನು, ದೂರ ಆಗೋದಕ್ಕೆ ಮುಖ್ಯ ಕಾರಣ ಏನು, ಆ ವ್ಯಕ್ತಿ ನನ್ನಿಂದ ದೂರ ಆಗ್ತಾರಾ, ಆ ವ್ಯಕ್ತಿ ಮರಳಿ ಬರುವ ಸಾಧ್ಯತೆ ಇದೆಯಾ, ದೂರ ಆಗೋದಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ 5 ಆಫ್ ಕಪ್ಸ್ ಬಂದಿದೆ. ಓಕೆ, ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ, 6 ಬಂದಿದೆ. ಇಲ್ಲಿ ನೀವು ಈ ಕ್ಷಣ ಏನಿದೆಯಲ್ಲ, ನಿಮ್ಮನ್ನ ಅವಾಯ್ಡ್ ಮಾಡಿದಂಥದ್ದಾಗಿರಬಹುದು, ಏನೇ ಇರ್ಬೋದು. ಒಂದಷ್ಟು ಈ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದ್ದಾಗಿರ್ಬೋದು, ಅಥವಾ ನೀವಿಬ್ಬರು ಕಾಂಟ್ಯಾಕ್ಟಲ್ಲಿ ಇದ್ದೀರಿ, ಬಟ್ ಆದರೆ ಲೋ ಕಾಂಟ್ಯಾಕ್ಟ್ ಅಂದರೆ ಇವತ್ತು ಮಾತಾಡಿದ್ರೆ ನಾಳೆ ಬೆಳಗ್ಗೆನೇ ಮಾತಾಡೋದು, ಅಥವಾ ನಾಳೆ ಮಾತಾಡಿದ್ರೆ ಇನ್ನು ವಾರ ಬಿಟ್ಟು ಮಾತಾಡೋದು, ಈ ರೀತಿಯಿಂದಾಗಿ ನೀವು ತುಂಬಾ ಸಫರ್ ಪಡ್ತಾ ಇದ್ದೀರಿ. ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಎಮೋಷನ್ಸ್ಗಳು ನಿಮ್ಮ ಮನಸ್ಸಿನಲ್ಲಿ ವಿಚಾರವಾಗಿದೆ. ಸಾಕಷ್ಟು ನಂಬಿಕೆಗಳನ್ನು ಇಟ್ಟಿದ್ದೆ, ಆ ನಂಬಿಕೆಗಳು ಒಡೆದೋಗ್ತಾ ಇದೆ, ದಿನೇ ಒಡೆದೋಗ್ತಾ ಇದೆ ಅನ್ನುವ ರೀತಿಯಲ್ಲಿ ನಿಮ್ಮ ಮನಸ್ಸು ಹದಗೆಡ್ತಾ ಇದೆ. ದಿನೇ ಮನಸ್ಸು ಹದಗೆಡ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ನೋವುಗಳನ್ನು ಈ ವಿಚಾರವಾಗಿ ನೀವು ತುಂಬ ತಿಂದಿದ್ದೀರಿ. ಹಾಗೆ ಈ ವ್ಯಕ್ತಿ ಬೆನ್ನಿಗೆ ಚೂರಿ ಹಾಕುವ ಕೆಲಸಗಳು ಕೂಡ ಮಾಡಿದ್ದಾರೆ. ಅದನ್ನು ನಿಮ್ಗೆ ಏನಾಗ್ತಿದೆ, ಅದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ನಿಮಗೆ ಸಮಾಧಾನನೇ ಸಿಗ್ತಾ ಇಲ್ಲ. ನಿಮಗೆ ಈ ಪ್ರೀತಿಯಲ್ಲಿ ಆ ಸಮಾಧಾನನೇ ಸಿಗ್ತಾ ಇಲ್ಲ. ಅವ್ರು ಏನೇ ಹೇಳ್ಬೋದು, ಏನೇ ಇರಬಹುದು, ಅವರು ನಿಮ್ಮೊಟ್ಟಿಗೆ ಕೆಲವೊಂದಷ್ಟು ಸುಳ್ಳು ಹೇಳುವಂಥದ್ದು ಮತ್ತು ದೂರ ಆಗುವಂಥದ್ದು, ಇವತ್ತು ಇಲ್ಲ ನೀನು ಹೇಳ್ತಾ ಇರೋದೇ ಸುಳ್ಳು, ನೀನು ನೋಡಿದ್ದೇ ಸುಳ್ಳು ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ 6 ಆಫ್ ದಿ ಲವ್ವರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪ್ರೀತಿ ಬೇರೆ ಕಡೆನೂ ಕೂಡ, ನಿಮ್ಮ ರೀತಿಯಾದಂತಹ ಪ್ರೀತಿ ಬೇರೆ ಕಡೆನೂ ಕೂಡ ಆಗ್ತಾ ಇದೆ. ಅಂದರೆ ಬೇರೆ ಕಡೆನೂ ಕೂಡ ಕಮ್ಯುನಿಕೇಟ್ ಮಾಡುವಂಥದ್ದು. ಈ ವ್ಯಕ್ತಿಗೆ 6 ಬಂದಿರೋದ್ರಿಂದ, ಇಲ್ಲಿ 6 ಆಫ್ ದಿ ಲವರ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ಜಾಯಲ್ ಆಗಿ, ಅಂದರೆ ಲಕ್ಸುರಿ ಆಗಿರ್ಬೋದು, ಅಥವಾ ಫ್ಲರ್ಟ್ ಮಾಡುವಂತಹ ಮೈಂಡ್ ಸೆಟ್ ಆಗಿರಬಹುದು, ಈ ರೀತಿ ಎಲ್ಲ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಬೇರೆಯವ್ರೊಟ್ಟಿಗೆ ಮಾತಾಡುವಂಥದ್ದು, ಬೇರೆಯೊಟ್ಟಿಗೆ ಟ್ರಾವೆಲ್ ಮಾಡುವಂಥದ್ದು, ಬೇರೆಯವ್ರ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಿರೋದು ಬಹಳಷ್ಟು ನೋವು ಕೊಡ್ತಾ ಇದೆ. ಈ ಸಂಬಂಧದಲ್ಲಿ ನೀವು ಬಹಳಷ್ಟು ನಂಬಿಕೆಗಳನ್ನು ಇಟ್ಕೊಂಡಿದ್ರಿ.
ಈ ಸಂಬಂಧದಲ್ಲಿ ಸಾಕಷ್ಟು ನಂಬಿಕೆಗಳನ್ನು ಇಟ್ಕೊಂಡಿದ್ರಿ, ಸಾಕಷ್ಟು ಭರವಸೆಗಳನ್ನು ಆ ವ್ಯಕ್ತಿನೂ ಕೂಡ ಇಟ್ಟಿದ್ರು, ಏನೇನೆಲ್ಲ ಕನಸು ಕಟ್ಟಿದ್ರಿ, ಏನೇನೆಲ್ಲ ಒಂದೇ ದಾರಿಯಲ್ಲಿ ನಡಿಬೇಕು ಅನ್ನುವ ರೀತಿಯಲ್ಲಿತ್ತು. ಬಟ್ ಆದರೆ ಇದಕ್ಕಿದ್ದ ಹಾಗೆ ಆ ವ್ಯಕ್ತಿ ತುಂಬ ದೂರ ಆಗುವಂಥದ್ದು, ನಿಮ್ಮಿಬ್ಬರ ನಡುವೆ ಬೇರೆ ವ್ಯಕ್ತಿಯ ಪ್ರವೇಶ ಆಗಿರುವಂಥದ್ದು, ಬೇರೆ ವ್ಯಕ್ತಿಯೊಟ್ಟಿಗೆ ಓಡಾಡುವಂಥದ್ದು, ಇದೆಲ್ಲ ನಿಮಗೂ ಕೂಡ ಗೊತ್ತಾಗ್ತಿದೆ. ಬಹಳಷ್ಟು ಮನಸ್ಸಿಗೆ ನೋವು ಮಾಡಿಕೊಳ್ಳುವಂಥದ್ದು, ಎಷ್ಟೆಲ್ಲ ಕನಸುಗಳನ್ನು ಕಟ್ಟಿದರೂ ಕೂಡ ಎಷ್ಟೆಲ್ಲ ಆಸೆ ಇಟ್ಟಿದ್ದೆ, ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಇದನ್ನು ನಾನು ಯಾವ ರೀತಿ ತಗೊಳ್ಬೇಕು ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೆಲವ್ರ ಲೈಫಲ್ಲಿ ಆ ವ್ಯಕ್ತಿ ಬಹಳಷ್ಟು ವರ್ಷದಿಂದ ಒಂದು ಹಂತಕ್ಕೆ ಪ್ರೀತಿ ಮಾಡಿದ್ರಿ, ಸಂಬಂಧಗಳು ಚೆನ್ನಾಗೇ ಇತ್ತು, ಇದಕ್ಕಿದ್ದಾಗೆ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ದೂರ ಹೋಗಿ ಬೇರೆಯವರೊಟ್ಟಿಗೆ ಮದುವೆ ಆಗ್ತಾ ಇರುವಂಥದ್ದು ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಬೇರೆಯವರು ಒಟ್ಟಿಗೆ ಮದುವೆ ಆಗಿರುವಂಥದ್ದು ನೋಡ್ತಾ ಇದ್ದೀನಿ. ಆ ಕಡೆ ಪ್ರಿಫರೆನ್ಸ್ ಕೊಡುವಂಥದ್ದು ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ಈಗ ರಿಯಲೈಸ್ ಆಯಿತು ಅನ್ನುವ ಲೆಕ್ಕಕ್ಕೆ ಆ ವ್ಯಕ್ತಿ ದೂರ ಹೋಗ್ತಾ ಇರುವಂಥದ್ದು ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ನಿಮಗೂ ಕೂಡ ಒಂದು ಒಳ್ಳೆಯ ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದಷ್ಟು ಬೆಳಕಿದೆ. ಆ ಬೆಳಕನ್ನು ನೀವು ನೋಡ್ತಾ ಇಲ್ಲ. ನೀವು ಸೆಲೆಕ್ಟ್ ಮಾಡಿರುವ ಪರ್ಸನ್ನೇ ತುಂಬ ರಾಂಗ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಆ ವ್ಯಕ್ತಿ ಒಂದಷ್ಟು ಫ್ಲರ್ಟಿಗೆ ನೀವು ಇನ್ನೂ ಮನಸ್ಸೋಲ್ತಾ ಇದ್ದೀರಿ. ಯಾವತ್ತೂ ಅಪರೂಪಕ್ಕೆ ನಿಮ್ಮನ್ನು ಊಟ ಆಯ್ತು ಅಂತ ಕೇಳೋದು, ಅಪರೂಪಕ್ಕೆ ನಿಮ್ಮೊಟ್ಟಿಗೆ ಎಲ್ಲೋ ಓಡಾಡುವಂಥದ್ದು, ಇದನ್ನು ನೀವೇನು ಮಾಡ್ತಿದ್ದೀರಿ, ಆ ವ್ಯಕ್ತಿ ಹಾಗೇ ಇರ್ತಾರೇನೋ. ಈ ಫೇಕ್ ಫೇಸು, ಫೇಕ್ ಪ್ರೀತಿ, ಫೇಕ್ ರಿಲೇಷನ್ಶಿಪ್ಪು, ಫೇಕ್ ಕೇರಿಂಗ್ಗಳೇ ನಿಮಗೆ ತುಂಬ ಭಾರಿ ಬೇಗ ಮನಸ್ಸಿಗೆ ಇದಾಗ್ಬಿಡುತ್ತೆ. ಅದೇ 100 ಸತಿ ಮೆಲ್ಕು ಹಾಕುವಂಥದ್ದು, ಅದೇ 100 ಸತಿ ಯೋಚನೆ ಮಾಡುವಂಥದ್ದು, ಅಯ್ಯೋ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ. ಇಲ್ಲಿ ನಿಮ್ಮ ಸುತ್ತ ಇರೋರು ಎಷ್ಟೊಂದು ಕೇರ್ ಮಾಡಿದ್ದಾರೆ ರೀ, ನಿಮಗೆ ಪ್ರೀತಿ ಕೊಡೋರು ಇದ್ದಾರೆ. ಯಾವುದೋ ಮುರಿದು ಹೋಗಿರುವಂತಹ ಪ್ರೀತಿನ ಬಿದ್ದು ಹೋಗಿರುವಂತಹ ಸಂಬಂಧಗಳನ್ನು ಹುಡುಕುವಂಥದ್ದು, ಪ್ರೀತಿ ಹುಡುಕೋ ಬರದಲ್ಲಿ ಸರಿಯಾದ ವ್ಯಕ್ತಿನೇ ನೀವು ನೋಡ್ತಾ ಇಲ್ಲ, ಸರಿಯಾದ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡ್ತಾ ಇಲ್ಲ ನಿಮ್ಮ ಜೀವನದಲ್ಲಿ. ಬರೀ 8 ಆಫ್ ಸ್ವಾರ್ಡ್ಸ್, 8 ಆಫ್ ಕಪ್ಸ್, ಬರೀ ಇದನ್ನೇ ನಾನು ನೋಡ್ತಾ ಇದ್ದೀನಿ. ಕೆಲವರು ನಿಮ್ಮ ಜೀವನ ಪರ್ಯಂತ ನಾನು ಇರ್ತೀನಿ ಅಂತ ಬಂದು ಮದುವೆ ಆಗಿ ಹೋಗಿದ್ದು ಜಾಸ್ತಿ ಇದೆ. ಹಾಗೆ ಜೀವನ ಪರ್ಯಂತ ಇರ್ತೀನಿ ಅಂತ ಹೇಳಿ ಮನೆಯವರ ಬಲವಂತಕ್ಕಾಗಿರ್ಬೋದು ಅಥವಾ ಮನೆಯವರಿಗೆ ಪ್ರಿಫರೆನ್ಸ್ ಕೊಟ್ಟು ಅವರ ಫ್ಯಾಮ್ಲಿಗಳಲ್ಲಿ ಚೆನ್ನಾಗಿರುವಂಥದ್ದು ನಾನು ನೋಡ್ತಾ ಇದ್ದೀನಿ. ಕೆಲವೊಬ್ಬರು ಯಾವುದೋ ಒಂದು ಫಂಕ್ಷನ್ಸ್ಗಳಲ್ಲಿ ಬ್ಯುಸಿ ಇರ್ತಾರೆ, ಫ್ಯಾಮಿಲಿಗಳ ಫಂಕ್ಷನ್ಸ್ಗಳಲ್ಲಿ ಬ್ಯುಸಿ ಇರ್ತಾರೆ, ಫ್ಯಾಮಿಲಿಗೆ ಪ್ರಿಫರೆನ್ಸ್ ಕೊಡುವಂಥದ್ದು, ಕೆಲಸಗಳಲ್ಲಿ ಪ್ರಿಫರೆನ್ಸ್ ಕೊಡುವಂಥದ್ದು. ಅಬ್ಬೋ ನೀನು ಇಷ್ಟೆಲ್ಲ ನನಗೆ ಕ್ವಶನ್ಸ್ ಕೇಳೋದಾದರೆ ಅಥವಾ ಇಷ್ಟೆಲ್ಲ ನನಗೆ ಡ್ರ್ಯಾಗ್ ಮಾಡೋದಾದರೆ ನಂಗೆ ನೀನು ಬೇಡವೇ ಬೇಡ ಅಂದರೆ ಏನಾಗುತ್ತೆ, ನಿಮ್ಮ ಒಟ್ಟಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಾಗ ಈ ವ್ಯಕ್ತಿ ಬೇರೆಯವರೊಟ್ಟಿಗೆ ತುಂಬ ಚೆನ್ನಾಗಿ ಇರಬಹುದು ಅನ್ನುವುದು ಈ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಆಲ್ರೆಡಿ. ಸೊ ಹಾಗಾಗಿ ಈ ವ್ಯಕ್ತಿ ಏನು ಮಾಡ್ತಾರೆ, ನಂಗೆ ನೀನು ಬೇಡವೇ ಬೇಡ, ಒಂದು ಹಂತಕ್ಕೆ ನೀನು ಬೇಡವೇ ಬೇಡ ನನಗೆ ಅನ್ನುವ ಲೆವೆಲ್ಗೆ ಈ ವ್ಯಕ್ತಿ ಹೋಗ್ಬಿಡ್ತಾರೆ. ನೀನು ನಂಗೆ ತುಂಬ ಕ್ವಶನ್ ಈ ವ್ಯಕ್ತಿ ಅಪರೂಪದ ಪ್ರೀತಿ, ಅಪರೂಪದ ಇನ್ಫ್ಯಾಚುಯೇಷನ್ ಅಂತಲೇ ಹೇಳ್ಬೋದು. ಅಪರೂಪದ ಇನ್ಫ್ಯಾಚುಯೇಷನ್ನ ನೀವೇನು ಮಾಡ್ತಿದ್ದೀರಿ, ಸೊ ಬಹಳಷ್ಟು ಮನಸ್ಸಿಗೆ ಆವರಿಸ್ಕೊಂಡು ಬಿಟ್ಟಿದ್ದೀರಿ. ಅಪರೂಪಕ್ಕೆ ಸಿಗುವಂಥದ್ದು, ಅಪರೂಪಕ್ಕೆ ನೋಡುವಂಥದ್ದು, ಅಪರೂಪದ ಕಾಲ್, ಯಾವಾಗಲೂ ಹಾಗೆ ಅಲ್ಲ, ಫ್ಲರ್ಟ್ ಮಾಡೋರ ಮೇಲೆ ಮನಸ್ಸು ಜಾಸ್ತಿ ಎಳಿತಾ ಇರತ್ತೆ. ಅದೇ ರೀತಿ ಆಗಿತ್ತು. ಹೌದು, ನಿಮ್ಗೆ ಇವ್ರು ತುಂಬಾ ಕನಸುಗಳನ್ನು ಕೊಟ್ಟಿದ್ರು, ತುಂಬಾ ಆಸೆಗಳನ್ನು ಕೊಟ್ಟಿದ್ರು, ತುಂಬಾ ಇದು ಮಾಡಿದ್ರು, ಎಲ್ಲನೂ ಆಗಿತ್ತು. ಇಲ್ಲಿ ಕೆಲವರು ಒಂದು ಹಂತಕ್ಕೆ ಬಂದು ದೂರ ಆಗಿದ್ದಿದೆ. ಹೌದು, ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ನಿಮ್ಮ ಬೆನ್ನಿಗೆ ಅಂದರೆ ನಿಮ್ಮನ್ನು ಬ್ಲಾಕ್ ಮಾಡುವಂಥದ್ದು, ನಿಮ್ಮಿಂದ ಏನೋ ಐಡೆನ್ಸಿಕ್ ಮಾಡುವಂಥದ್ದು, ಅದರಿಂದ ನೀವು ನೆಗೆಟಿವ್ ಥಾಟ್ಸ್, ಈ ಪ್ರೀತಿ ಸಂಬಂಧದಲ್ಲಿ ಬರೀ ಕೆಟ್ಟ ಯೋಚನೆಗಳೇ ಬರ್ತಾ ಇರುವಂಥದ್ದು, ಏನೋ ನನ್ನ ಲೈಫಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಕಳ್ಕೊಂಡು ಬಿಟ್ಟನೇನೋ ಅನ್ನುವ ರೀತಿಯಲ್ಲಿ ಆಗುವಂಥದ್ದು. ಈ ರೀತಿಯೆಲ್ಲ ಅಂದರೆ ನೀವು ಎಷ್ಟೇ ಮರೆಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಮರೆಯೋದಕ್ಕೆ ಆಗ್ತಾ ಇಲ್ಲ ನಿಮಗೆ. ಅವ್ರು ನಿಮ್ಮಿಂದ ದೂರ, ಇವ್ರು ಫ್ಲರ್ಟ್ ಮಾಡೋ ವ್ಯಕ್ತಿ ನನ್ನನ್ನು ತುಂಬ ಅಯ್ಯೋ ಅನ್ನಿಸ್ತಾ ಇದ್ದಾರೆ, ತುಂಬಾ ನನ್ನನ್ನು ಚಿಕ್ಕವರಾಗಿ ನೋಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನೀವೇನು ಮಾಡ್ತಾ ಇದ್ದೀರಿ, ಬಾರಿ 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 ಮತ್ತು ಈ ವ್ಯಕ್ತಿಯ ವಿಚಾರವಾಗಿ ಯೋಚನೆ ಮಾಡೋದು, ಈ ವ್ಯಕ್ತಿ ಇನ್ನೇನು ಮತ್ತೆ ಬದಲಾಗ್ಬಿಡ್ತಾರಾ ಅಥವಾ ನನ್ನ ಹತ್ರ ಬಂದುಬಿಡ್ತಾರಾ. ದಯವಿಟ್ಟು ಡಿಪ್ರೆಷನ್, ಆ್ಯಂಗ್ಸೈಟಿಯಲ್ಲಿದ್ದರೆ ದಯವಿಟ್ಟು ಈ ರೋಸ್ ಕ್ವಾರ್ಟ್ಸ್ನ ದಯವಿಟ್ಟು ಧರಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಿಮ್ಗೆ ಈ ಕಡೆ ಟ್ಯಾಬ್ಲೆಟ್ ನುಂಗಿದ್ರೆ ಫುಲ್ಲು ನಿದ್ದೆ ಬಂದ್ಬಿಡತ್ತೆ, ಆ್ಯಂಗ್ಸೈಟಿ, ಅಥವಾ ನೀವು ಅದನ್ನು ಮರೆಯೋದಕ್ಕೂ ಆಗೋದಿಲ್ಲ. ಸೊ ಏನು ಮಾಡಬೇಕಾಗತ್ತೆ, ಇದೆಲ್ಲ ಯಾಕಾಗತ್ತೆ, ಹಾರ್ಟ್ ಚಕ್ರ ಬ್ಲಾಕೇಜ್ ಆದಾಗ ಆಗತ್ತೆ. ಹಾರ್ಟ್ ಚಕ್ರ ಬ್ಲಾಕೇಜ್ ಆದಾಗ ಏನಾಗುತ್ತೆ, ಈ ಥರ ಸಂಬಂಧಗಳು ಒಂದು ಹಂತದ ತನಕ ಬಂದು ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು, ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥದ್ದು, ಈ ರೀತಿಯೆಲ್ಲ. ಇಲ್ಲಿ ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇಲ್ಲ.
ಅವರು ಏನು ಮಾಡ್ತಿದ್ದಾರೆ, ನಿಮ್ಮಿಂದ ತಪ್ಪಿಸ್ಕೊಂಡ್ರೆ ಅಥವಾ ನಿಮ್ಮಿಂದ ಜಗಳ ಆಡಿ ದೂರ ಹೋದರೆ ಅವ್ರಿಗೆ ಈಸಿ ಆಗುವ ರೀತಿಯಲ್ಲಿ ಆ ವ್ಯಕ್ತಿ ಇದ್ದಾರೆ. ಒಂದಷ್ಟು ನನಗೆ ಕ್ವಶನ್ಸ್ಗಳು ಕೇಳಲ್ಲಪ್ಪ, ಯಾರು ನನಗಿಲ್ಲ, ಇನ್ನು ಯಾವ ತಲೆನೋವು ನನಗೆ ಬರೋದಿಲ್ಲ ಅನ್ನುವ ಲೆಕ್ಕಕ್ಕೆ ನಿಮ್ಮನ್ನು ಬ್ಲಾಕ್ ಮಾಡುವಂಥದ್ದು. ಆ ಬ್ಲಾಕ್ ಮಾಡಿದಾಗ ಏನಾಗ್ತಾ ಇದೆ, ನಿಮ್ಗೆ ಎಲ್ಲೂ ಆ ವ್ಯಕ್ತಿ ಬಗ್ಗೆ ಇನ್ಫಾರ್ಮೇಷನ್ನೇ ಸಿಗ್ತಾ ಇರೋದಿಲ್ಲ. ಇಲ್ಲಿ ನೆಗೆಟಿವ್ ಥಾಟ್ಸ್ಗಳು ಓಡ್ತಾ ಇರುತ್ತೆ. ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಬೆಳಕಿದೆ, ಬಟ್ ಆದರೆ ಅದನ್ನು ನೀವು ನೋಡ್ತಾ ಇಲ್ಲ, ನಿಮ್ಮ ಜೀವನದಲ್ಲಿ ಅದನ್ನು ನೋಡ್ತಾ ಇಲ್ಲ. ಇರೋದನ್ನ ಬಿಟ್ಟು ಇಲ್ಲದೆ ಇರೋದನ್ನ ಕಡೆ ಇಂಥ ವ್ಯಕ್ತಿಗಳನ್ನು, ಫೇಕ್ ಪರ್ಸನ್ಸ್ಗಳನ್ನು ನಂಬುವಂಥದ್ದು, ಅವ್ರು ಎಷ್ಟು ನಿಮ್ಮ ಹಿಂದೆ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂಥ ವ್ಯಕ್ತಿಗಳನ್ನೇ ನೀವು ನಂಬೋದು. ಆ ವ್ಯಕ್ತಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂದರೆ, ಐ ಆಮ್ ಬಿಕಮಿಂಗ್ ಎ ಬೆಟರ್ ಪರ್ಸನ್, ನಾನು ಒಂದು ಒಳ್ಳೆಯ ಬೆಟರ್ ಆಗಿರುವಂತಹ ವ್ಯಕ್ತಿ ಆಗ್ತಾ ಇದ್ದೀನಿ. ನಿನ್ನ ಸವಾಸ ಇದ್ದಾಗಿಂದ ನಾನು ಸರಿ ಇರಲಿಲ್ಲ, ಅಥವಾ ನಿನ್ನ ಸಂಬಂಧ ಇಂದ ನಾನು ದೂರ ಬಂದ ಮೇಲೆ ನಾನೊಬ್ಬ ಮನುಷ್ಯನಾಗ್ತೀನಿ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೊಂದು ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ, ಮೈ ಲೈಫ್ ಈಸ್ ನಾಟ್ ಆ್ಯಸ್ ಟುಗೆದರ್ ಆ್ಯಸ್ ಇಟ್ ಸೀಮ್ಸ್ ಅಂತ ಬರ್ತಾ ಇದೆ. ಅಂದರೆ ನಾವಿಬ್ಬರು ಏನೆಲ್ಲ ಕನಸು ಕಟ್ಕೊಂಡಿದ್ವಿ, ನಾವಿಬ್ಬರು ಏನು ಮುಂಚಿಂದನೂ ಇದು ಮಾಡ್ಕೊಂಡಿದ್ವಿ, ನಾನು ಹಿಂಗೆ ಮೋಸ ಮಾಡಬೇಕು ಅಂತ ಇರಲಿಲ್ಲ, ಬಟ್ ಆದರೆ ನಾವು ಅಂದ್ಕೊಂಡಂಗೆ ನಾವಿಬ್ಬರು ಒಟ್ಟಿಗೆ ಜೀವನ ಸಾಗಿಸೋದಕ್ಕೆ ಆಗೋದಿಲ್ಲ, ಆಗ್ತಾ ಇಲ್ಲ ಅಂತ ಹೇಳಿ ಕಡ್ಡಿ ತುಂಡಾದ ರೀತಿಯಲ್ಲಿ ಈ ವ್ಯಕ್ತಿಯ ಮಾತುಗಳಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇದರಿಂದ ನೀವು ಬಹಳಷ್ಟು ಡಿಪ್ರೆಷನ್, ಆ್ಯಂಗ್ಸೈಟಿಗೆ ಹೋಗ್ತಾ ಇದ್ದೀರಿ. ದಯವಿಟ್ಟು ಮೂನ್ ಸ್ಟೋನ್ ಅಥವಾ ರೋಸ್ ಕ್ವಾಟ್ಸ್ ದಯವಿಟ್ಟು ಧರಿಸಿ. ಮತ್ತೆ ನಿಮ್ಮ ಲೈಫಲ್ಲಿ ಈ ರೀತಿ ಪ್ರೀತಿಯಲ್ಲಿ ಬ್ಲಾಕೇಜ್ ಆಗುವಂಥದ್ದು, ಪ್ರೀತಿಯಲ್ಲಿ ಬ್ರೇಕಪ್ ಆಗುವಂಥದ್ದು, ಈ ರೀತಿ ಯಾವುದೂ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕ್ರಿಸ್ಟಲ್ಸ್ಗಳು ಬೇಕು, ಹೀಲಿಂಗ್ಸ್ ಮಾಡಬೇಕು ಅನ್ನೋದಾದರೆ ಡಿಸ್ಪ್ಲೇಯಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ವಾಟ್ಸಪ್ ಮುಖಾಂತರನಾದರೂ ಆಗಿರ್ಬೋದು ಅಥವಾ ಕಾಲ್ ಮುಖಾಂತರ ಆಗಿರಬಹುದು ನೀವು ಪಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಆಗಿ ನಿಮ್ಮ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಬೇಕು, ಈ ವ್ಯಕ್ತಿಯ ಬಗ್ಗೆ ಏನು ಮಾಡಬೇಕು, ಅಥವಾ ಈ ವ್ಯಕ್ತಿ ಬರೋದಾದರೆ ಅದಕ್ಕೆ ಒಂದಷ್ಟು ರೆಮಿಡೀಸ್ಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಇವತ್ತು ಆಗಿರುತ್ತೆ. ಮುಂಚಿತವಾಗಿ ಪೇ ಮಾಡಿ, ಇದೊಂದು ಪೇಯ್ಡ್ ಇದಾಗಿರುತ್ತೆ, ರೀಡಿಂಗ್ಸ್ಗಳಾಗಿರುತ್ತೆ. ಸೊ ಯಾರಿಗೆಲ್ಲ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಾಕಷ್ಟು ಜನ ಕಮೆಂಟ್ ಮಾಡ್ತಿರ್ತೀರಿ, ಲವ್ ಯು ಆಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.